ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ನಾಟಿ ಸ್ಟೈಲ್ ಮಟನ್ ಶೇರ್ವಾ. ಇದಂತೂ ಮುದ್ದೆಗೆ ಎವರ್ ಗ್ರೀನ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಹಳ್ಳಿ ಕಡೆ ತುಂಬ ಜನ ಈ ಶೇರ್ವನ ಕಂಪಲ್ಸರಿ ಮಾಡ್ಕೋತಾರೆ. ಮುದ್ದೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ತಪ್ಪದೇ ಟ್ರೈ ಮಾಡಿ. ಸೊ ಈ ರೆಸಿಪಿ ನೋಡೋದಕ್ಕಿಂತ ಮೊದಲನೇದಾಗಿ ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಈ ರೆಸಿಪಿ ಮಾಡೋದಕ್ಕೋಸ್ಕರ ನಾನು ಅರ್ಧ kg ಮಟನನ್ನು ತೊಳೆದ್ಬಿಟ್ಟು ನೀಟಾಗಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಅದಾದ ನಂತರ ಕುಕ್ಕರ್ ತೊಗೊಂಡ್ಬಿಟ್ಟು ಕುಕ್ಕರಲ್ಲೇ ಕುದಿಸ್ಕೊಬೇಕಾಗುತ್ತೆ ಮಟನ್ ಗ್ರೇವಿನ. ಈಗ ನೋಡಿ, ಅದರಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮಟನ್ ಎಲ್ಲ ಹಾಕಿ ಕುದಿಯೋದಕ್ಕೆ ಬಿಡಬೇಕು. ಮಟನ್ ಫಸ್ಟು ಆಯಿಲಲ್ಲೇ ಕುದಿಬೇಕು. ಅದಾದ ನಂತರ ಮಸಾಲೆಗೋಸ್ಕರ ನಾನು ಒಂದು ಅರ್ಧ ಸಿಪ್ಪಷ್ಟು ಒಣಕೊಬ್ಬರಿನ ತುರ್ಕೊಂಡಿದ್ದೀನಿ. ಆ ಒಣಕೊಬ್ಬರಿ ಹಾಕ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ಜೊತೆಗೆ ಒಣಮೆಣ್ಸಿನ್ಕಾಯಿ, ಖಾರಕ್ಕೆ ಒಣಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಒಂದು ಏಲಕ್ಕಿ, 2 ಲವಂಗ ಹಾಕ್ಕೊಂಡಿದ್ದೀನಿ, 1 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪಷ್ಟು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ಬೇಕಾಗುತ್ತೆ. ಅದಿಷ್ಟನ್ನೇ ಮಸಾಲೆಗೆ ಹಾಕೋದು, ಬೇರೆ ಏನೂ ಹಾಕೋದಿಲ್ಲ. ಈಗ ನೋಡಿದ್ರಿ ಅಲ್ವಾ, ಒಂದು ಸೈಡು ಮಟನ್ನು ಚೆನ್ನಾಗಿ ಕುದ್ಬಿಟ್ಟಿದೆ. ಒಂದು ಸ್ವಲ್ಪ ಮೀಡಿಯಮ್ ಆಗಿ ಅಂದರೆ ಒಂದು 20% ಅಷ್ಟಾದರೂ ಎಣ್ಣೆಯಲ್ಲಿ ಕುದಿಸ್ಬೇಕಾಗುತ್ತೆ. ಈಗ ಅದರಲ್ಲಿ ನೀರೆಲ್ಲ ಬಿಟ್ಕೊಂಡ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಉಪ್ಪು, ಹಾಗೆಯೇ ಒಂದು ಸ್ವಲ್ಪ ಅಂದರೆ ರೆಡ್ ಚಿಲ್ಲಿ ಪೌಡರ್ ಬರುತ್ತೆ ಅಲ್ವಾ, ಕೆಂಪು ಖಾರದ ಪುಡಿ, ಅದನ್ನು ಕಲರಿಗೋಸ್ಕರ ಅದನ್ನು ಹಾಕ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಆಲ್ರೆಡಿ ನಾವು ಒಣಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀವಿ. ಜಸ್ಟ್ ಕಲರಿಗೋಸ್ಕರ ಸ್ವಲ್ಪ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಪೀಸಸ್ ಕುದಿಬೇಕಾದ್ರೆ ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕಿ ಕುದಿಸಿದ್ರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಖಾರ. ಈಗ ನೋಡಿದ್ರಿ ಅಲ್ವಾ, ಸ್ವಲ್ಪ ಕುದ್ಬಿಟ್ಟಿದೆ. ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಅಷ್ಟು ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಕುದಿಸ್ಕೊಂಡಾದ ನಂತರ ನಾವು ಮೊದಲೇ ಮಿಕ್ಸಿಗೆ ಹಾಕ್ಕೊಂಡಿದ್ವಿ ಅಲ್ವಾ, ಆ ಮಸಾಲೆ ಎಲ್ಲದನ್ನು ಕೂಡ ಇದರಲ್ಲಿ ಹಾಕ್ಕೊಬೇಕು. ಮಸಾಲೆ ಹಾಕ್ಕೊಂಡ ನಂತರ ಕೂಡ ಒಂದು 3ರಿಂದ 4 ನಿಮಿಷ ಕುದಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ಈ ಗ್ರೇವಿ ಏನಾದರೂ ನೀವು ಮಾಡಿದ್ರಿ ಅಂದರೆ ಮನೆಯೆಲ್ಲ ಫುಲ್ಲು ಸ್ಮೆಲ್ಲು, ಆ ಸ್ಮೆಲ್ಲಿಗೆ ನಿಮಗೆ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗೂ ಕೂಡ ಇರುತ್ತೆ. ನೋಡಿದ್ರಿ ಅಲ್ವಾ, ಒಂದು ಸ್ವಲ್ಪ ಕುದಿಬೇಕು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕೂಡ ಒಂದು 2ರಿಂದ 3 ನಿಮಿಷ ಕುದಿಸ್ಕೊಳ್ಳಿ. ಅದಾದ ನಂತರ ನಾವು ನೀರು ಹಾಕ್ಕೊಬೇಕಾಗುತ್ತೆ. ನೋಡಿದ್ರಿ ಅಲ್ವಾ, ಈ ಥರ ಕುದ್ದಿದೆ, ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು, ಆ ಥರ ಕುದ್ದಿದೆ. ಅದಾದ ನಂತರ ನಾನು ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಮಿಕ್ಸಿಗೆ ಹಾಕ್ಕೋಬೇಕು ಅಂತ ಹೇಳಿದೆ ಅಲ್ವಾ, ಆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡಿರೋದನ್ನು ಇದರಲ್ಲೇ ಹಾಕ್ಕೊಬೇಕು. ಈ ಥರ ನೋಡಿ, ಅದನ್ನು ಕೂಡ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಿ. ಈ ಥರ ಸ್ವಲ್ಪ ನೊರೆ ಟೈಪ್ ಬರುತ್ತೆ ಮೇಲೆಗಡೆ, ಆ ಥರ ಆಗಿದೆ ಅಂದರೆ ನೀರು ಬಿಟ್ಕೊಂಡು ಕುದ್ದಿದೆ ಅಂತ ಅರ್ಥ, ಹಸಿ ಸ್ಮೆಲ್ ಹೋಗಿ. ಅದಾದ ನಂತರ ನಮಗೆ ನೀರು ತಿಕ್ನೆಸ್ ಅಂದರೆ ಯಾವ ಥರ ಬೇಕೋ ಆ ಥರ, ಚಪಾತಿಗೆ ಪೂರಿಗೆ ಅಂತ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೀರನ್ನು. ಇಲ್ಲ ಮುದ್ದೆಗೆ ಮತ್ತು ಅನ್ನಕ್ಕೆ ಅನ್ನೋದಾದರೆ ಸ್ವಲ್ಪ ತೆಳುವಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ನೋಡಿದ್ರಿ ಅಲ್ವಾ, ಕುಷ್ಕಾಗಿರ್ಬೋದು, ಈ ಥರದಕ್ಕಾದರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ, ನಾನು ಮಾಡ್ತಿರೋದು ಮುದ್ದೆಗಾಗಿರೋದ್ರಿಂದ ಮೀಡಿಯಮ್ಮಾಗಿ ಮಾಡ್ಕೊತಾ ಇದ್ದೀನಿ. ನೋಡಿದ್ರಿ ಅಲ್ವಾ, ಈ ಥರ. ಸೊ ನಾವು ಅದು ಹಾಕಿದ ನಂತರ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಒಂದೇ ಸರಿ ಹಾಕ್ಬಿಟ್ರೆ ನಮಗೆ ಅಳತೆ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ನೋಡಿಕೊಂಡು ಹಾಕ್ಕೊಬೇಕಾಗುತ್ತೆ. ನಾನು ಇಷ್ಟು ನೀರನ್ನು ಹಾಕಿದ್ದೀನಿ. ನೋಡಿದ್ರಿ ಅಲ್ವಾ, ಮುದ್ದೆಗೋಸ್ಕರ. ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ಹಾಕ್ಕೊಬೋದು. ಈ ತಿಕ್ನೆಸ್ಸಲ್ಲಿದ್ದರೆ ಮುದ್ದೆಗೂ ಮತ್ತು ಅನ್ನಕ್ಕೂ ಎರಡಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಟೇಸ್ಟ್ ನೋಡ್ಕೊಂಬಿಟ್ಟು ಉಪ್ಪು ಖಾರ ಆಗಿದೆಯಾ ಅಂತ ಈಗಲೇ ನೋಡ್ಕೊಂಬಿಟ್ಟು ನಾವು ಹಾಕ್ಕೊಬೇಕಾಗುತ್ತೆ. ಒಂದು ಸರಿ ನಾವು ಕುಕ್ಕರ್ ಕ್ಲೋಸ್ ಮಾಡಿದ ಮೇಲೆ ಉಪ್ಪು ಕಡಿಮೆ ಇದ್ದರೆ ಏನಪ್ಪ ಅಂದರೆ ಸ್ವಲ್ಪ ಉಕ್ಕಿ ಬರುತ್ತೆ, ಹಂಗಾಗಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಬೇಕಾಗುತ್ತೆ. ನಾನು ಮತ್ತೆ ಇನ್ನೊಂಚೂರು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು 13ರಿಂದ 14 ವಿಜಲ್ ಹಾಕ್ಸಿದ್ದೀನಿ. ಪೀಸಸ್ ಚೆನ್ನಾಗಿ ಕುದಿಬೇಕು ಅಂತ ಅಂದರೆ 13ರಿಂದ 14 ವಿಜಲ್ ಹಾಕ್ಸ್ಬೇಕಾಗುತ್ತೆ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ದಪ್ಪ ಇದೆ ಪೀಸು, ಹಂಗಾಗಿ ನಾನು 14 ವಿಜಲ್ ಹಾಕ್ಸ್ಕೊಂಡಿದ್ದೀನಿ. ನೋಡಿದ್ರಿ ಅಲ್ವಾ, ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಮಟನ್ನಿಗೆ ನೀವು ಯಾವತ್ತೇ ಆಗಲಿ ಆಯಿಲ್ನ ಕಡಿಮೆ ಹಾಕಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಅದರಲ್ಲಿ ಆಲ್ರೆಡಿ ಕೊಬ್ಬಿನಂಶ ಜಾಸ್ತಿ ಇರುತ್ತೆ, ಹಂಗಾಗಿ ನಾವು ಕಡಿಮೆ ಹಾಕ್ಕೊಬೇಕು ಎಣ್ಣೆನ. ನಾನು ಜಸ್ಟ್ ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಆದರೂ ಎಷ್ಟೊಂದು ತೇಲಿದೆ ನೋಡಿ. ನೋಡಿದ್ರಿ ಅಲ್ವಾ, ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೀವು ಕೂಡ ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಟೇಸ್ಟಿ ಆಗುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ, ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.